ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಮತ್ತಷ್ಟು ವ್ಯಾಪಿಸ್ತಾ ಇದೆ. ಸೌದಿ ಅರೇಬಿಯಾದ ಮೇಲೆ ಹೌತಿ ಬಂಡುಕೋರರ ದಾಳಿ ಇನ್ಫ್ಯಾಕ್ಟ್ ಮುಂದುವರಿತಾ ಇದೆ. ಮೊನ್ನೆನೂ ಕೂಡ ಬಹಳಷ್ಟು ಅಟ್ಯಾಕ್ ಆಗಿದೆ. ನಜ್ರಾನ್ ಪ್ರದೇಶದಲ್ಲಿ ಸೇನಾ ನೆಲೆಗಳ ಮೇಲೆ ಭೀಕರ ದಾಳಿಯಾಗಿದೆ. ರಾಕೆಟ್ ಹಾಗೆ ಡ್ರೋನ್ಗಳನ್ನ ಬಳಸಿ ಹೌತಿ ಬಂಡುಕೋರರು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸೌದಿ ಅರೇಬಿಯಾದ ಮೇಲೆ ಹೌತಿ ಬಂಡುಕೋರರು ದಾಳಿಯನ್ನ ನಡೆಸಿದ್ದಾರೆ. ನಜ್ರಾನ್ ಪ್ರದೇಶದಲ್ಲಿ ಸೇನಾ ನೆಲೆಗಳ ಮೇಲೆ ಭೀಕರ ಅಟ್ಯಾಕ್ ಆಗಿದೆ. ಹೌತಿ ಬಂಡುಕೋರರು ಸೌದಿ ಅರೇಬಿಯಾವನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ಬಾರಿ ರಾಕೆಟ್ ಹಾಗೆ ಡ್ರೋನ್ ದಾಳಿಯನ್ನ ನಡೆಸಿದ್ದಾರೆ ಹೌತಿ ಬಂಡುಕೋರರು. ಸೇನಾ ನೆಲೆಗಳು ಧಗಧಗನೆ ಹೊತ್ತಿ ಉರಿತಾ ಇದ್ದು ಭಯಾನಕ ಸ್ಫೋಟದ ಸದ್ದಿಗೆ ಜನರು ವಿಲವಿಲನೆ ಒದ್ದಾಡಿದ್ದಾರೆ. ಇರಾನ್ ಜೊತೆಗಿನ ಯುದ್ಧ ಶೀಘ್ರವೇ ಅಂತ್ಯಗೊಳ್ಳಲಿದೆ. ಇರಾನ್ ಇನ್ನು ಹೆಚ್ಚು ದಿನ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ಬಹಳ ಬೇಗನೆ ಅಂತ್ಯಗೊಳ್ಳಲಿದೆ ಅಂತ ಟ್ರಂಪ್ ಹೇಳಿದ್ದು, ಇರಾನ್ ಸುದೀರ್ಘ ಕಾಲ ಯುದ್ಧವನ್ನ ಎದುರಿಸುವುದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ಸಂಘರ್ಷ ಶೀಘ್ರದಲ್ಲೇ ಮುಕ್ತಾಯ ಹಂತಕ್ಕೆ ಬರಲಿದೆ ಅಂತ ಮಾತನಾಡಿದ್ದಾರೆ. ಒಮಾನ್ ಮಧ್ಯಸ್ಥಿಕೆಯಲ್ಲಿ ಹೊರ್ಮುಜ್ ಬಿಕ್ಕಟ್ಟು ಶಮನಕ್ಕೆ ಮಾತುಕತೆ ಆಗ್ತಾ ಇದ್ದು, ಹೊರ್ಮುಜ್ ಮುಕ್ತಗೊಳಿಸುವುದಕ್ಕೆ ಮಾತುಕತೆಗಳು ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಟ್ವೀಟ್ ಮಾಡಿದ್ದಾರೆ.